ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾ. ಪ್ರವಾದಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜನ್ಮದಿನದ ಪ್ರಯುಕ್ತ ನಮ್ಮ ಒಂದು ಚಾನಲ್ನಲ್ಲಿ ಮದುಹುಗಳು ಅದೇ ರೀತಿ ಪ್ರಭಾಷಣಗಳು ಅಪ್ಲೋಡ್ ಆಗ್ತಾ ಇದೆ. ದಯವಿಟ್ಟು ಅದನ್ನು ಶೇರ್ ಮಾಡಿ ಎಂದು ಹೇಳುತ್ತಾ, ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಪವಾಡದ ಕುರಿತು ಹೇಳಲು ಇಚ್ಛಿಸುತ್ತೇನೆ. ಅನಸ್ ರಲಿಯಲ್ಲಾಹು ಅನ್ಹುರವರಿಂದ ಕತಾದ ರಲಿಯಲ್ಲಾಹು ಅನ್ಹುರವರು ಹದೀಸ್ ವರದಿ ಮಾಡುತ್ತಾರೆ. ಬದ್ರ್ ಯುದ್ಧದಲ್ಲಿ ಉಕ್ಕಾಷ ರಲಿಯಲ್ಲಾಹು ಅನ್ಹುರವರ ಖಡ್ಗ ತುಂಡರಿಸಲ್ಪಟ್ಟಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗೆ ಕೋಲಿನ ತುಂಡೊಂದನ್ನು ನೀಡಿ, ಇದರಿಂದ ನೀವು ಯುದ್ಧ ಮಾಡಿರಿ ಎಂದರು. ಅದು ಉಕ್ಕಾಷ ರಲಿಯಲ್ಲಾಹು ಅನ್ಹುರವರ ಕೈಗೆ ತಲುಪಿದಾಗ ಪ್ರಕಾಶಮಾನವಾದ ಹರಿತವುಳ್ಳ ಬಿಳಿ ಖಡ್ಗವಾಗಿ ಪರಿವರ್ತನೆಗೊಂಡಿತು. ಆ ಖಡ್ಗದಿಂದ ಉಕ್ಕಾಷ ರಲಿಯಲ್ಲಾಹು ಅನ್ಹುರವರು ಯುದ್ಧ ಮಾಡುತ್ತಾರೆ. ತದನಂತರ ಅವರು ಭಾಗವಹಿಸುವ ಎಲ್ಲ ಯುದ್ಧಗಳಲ್ಲೂ ಅದೇ ಖಡ್ಗವನ್ನು ಉಪಯೋಗಿಸುತ್ತಿದ್ದರು. ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಪವಾಡವಾಗಿದೆ. ಉಹುದ್ ಯುದ್ಧದಲ್ಲಿ ಅಬ್ದುಲ್ಲಾ ಇಬ್ನು ಜಅಶ್ ರಲಿಯಲ್ಲಾಹು ಅನ್ಹುರವರ ಖಡ್ಗ ತುಂಡರಿಸಲ್ಪಟ್ಟಾಗ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರಿಗೆ ಖರ್ಜೂರದ ಮರದ ಕೊರಡೊಂದನ್ನು ನೀಡಿದ್ದರು. ಅದು ಸ್ವಹಾಬಿವರ್ಯರ ಕೈಯನ್ನು ತಲುಪಿದಾಗ ಖಡ್ಗವಾಗಿ ಮಾರ್ಪಾಡು ಹೊಂದಿತು. ಈ ಹದೀಸ್ ವಿವರಿಸುವಾಗ ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗದ ಹಿಡಿ ಬೆಳ್ಳಿಯಿಂದ ನಿರ್ಮಿಸಲಾಗಿತ್ತು. ಮಕ್ಕಾ ವಫಾತ್ನ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಕ್ಕಾಗೆ ಪ್ರವೇಶಿಸುವಾಗ ಅವರ ಕೈಯಲ್ಲಿ ಬೆಳ್ಳಿ ಮತ್ತು ಸ್ವರ್ಣದಿಂದ ಅಲಂಕರಿಸಲ್ಪಟ್ಟ ಒಂದು ಖಡ್ಗವಿತ್ತು. ಯುದ್ಧಕ್ಕಾಗಿ ಆಯುಧಗಳಲ್ಲಿ ಬೆಳ್ಳಿ ಮತ್ತು ಸ್ವರ್ಣ ಉಪಯೋಗಿಸುವುದು ಅನುವಾದನೀಯವಾಗಿದೆ ಎಂದು ಇದರಿಂದ ನಾವು ತಿಳಿಯಬಹುದು. ಇಮಾಮ್ ಬಾಜೂರಿ ರಹಿಮಹುಲ್ಲಾ ಈ ಬಗ್ಗೆ ಹೇಳುತ್ತಾರೆ, ಹಬೀಬ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗ ಸಂಪೂರ್ಣವಾಗಿ ಬೆಳ್ಳಿ ಮತ್ತು ಬಂಗಾರದಿಂದ ನಿರ್ಮಿಸಿದ್ದಾಗಿರಲಿಲ್ಲ. ಬದಲಾಗಿ ಅದಕ್ಕೆ ಸ್ವರ್ಣದ ಹುಡಿಯ ಲೇಪವನ್ನು ನೀಡಲಾಗಿತ್ತು. ಬೆಂಕಿಯಿಂದ ಕರಗಿಸಿದರೆ ಅದರಲ್ಲಿ ಚಿನ್ನದ ಅಂಶವನ್ನು ಕಾಣಲು ಸಾಧ್ಯವಾಗುತ್ತಿರಲಿಲ್ಲ. ಯಾರಿಂದಲೋ ಹದಿಯ ಪಡೆದ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅದನ್ನು ಹಾಗೆಯೇ ಉಪಯೋಗಿಸುತ್ತಿದ್ದರು. ಮುಹಮ್ಮದ್ ಇಬ್ನು ಸೀರೀನ್ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ನಾನು ಸಮರತ್ ಇಬ್ನು ಜುಂದುಬ್ ರಲಿಯಲ್ಲಾಹು ಅನ್ಹು ಎಂಬ ಸ್ವಹಾಬಿಯ ಖಡ್ಗದ ರೂಪದಲ್ಲೇ ನನ್ನ ಖಡ್ಗವನ್ನು ಮಾಡಿಸಿದೆ. ಯಾಕೆಂದರೆ ಅವರು ಹೇಳುತ್ತಿದ್ದರು, ನನ್ನ ಖಡ್ಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖಡ್ಗದಂತೆಯೇ ಇತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಯುದ್ಧ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ವಸ್ತ್ರ ಧರಿಸುವಿಕೆ ನೋಡುವುದಾದರೆ, ಯುದ್ಧದಲ್ಲಿ ರಕ್ಷಣೆಗಾಗಿ ಧರಿಸುವ ಕಬ್ಬಿಣದ ವಸ್ತ್ರವಾಗಿದೆ ಯುದ್ಧ ವಸ್ತ್ರ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಬೇರೆ ಬೇರೆ ಹೆಸರುಗಳುಳ್ಳ 7 ಯುದ್ಧ ವಸ್ತ್ರಗಳಿದ್ದವು. ದಾತುಲ್ ಉಲು, ದಾತುಲ್ ವಿಶಾ, ದಾತುಲ್ ಹವಾಶಿ, ಫಿಲ್ಲತ್, ಸುಗ್ದಿಯ, ಬತ್ರ, ಕರ್ನೀಕ್ ಎಂಬಂತಹ ಹೆಸರುಗಳಿದ್ದವು. ಉಹುದ್ ಯುದ್ಧ ಜುಬೈರ್ ಅವ್ವಾಮ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಉಹುದ್ ಯುದ್ಧಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬರುವಾಗ ಅವರ ಬಳಿ 2 ಯುದ್ಧ ವಸ್ತ್ರಗಳಿದ್ದವು. ವಿದ್ವಾಂಸರು ಹೇಳುತ್ತಾರೆ, ಅಲ್ಲಾಹನಲ್ಲಿ ಅರ್ಪಿಸುವುದು ತವಕ್ಕುಲ್ ಮಾತ್ರವಲ್ಲ, ಅವರೊಂದಿಗೆ ನಮ್ಮಿಂದಾಗುವ ಕೆಲಸಗಳನ್ನು ನಾವು ಮಾಡಬೇಕು. ಆದ್ದರಿಂದಲೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತಮ್ಮ ರಕ್ಷಣೆಗಾಗಿ ಯುದ್ಧ ವಸ್ತ್ರವನ್ನು ಧರಿಸಿದ್ದರು. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಕುರಿತು ಎಷ್ಟು ಹೇಳಿದರೂ ಸಹೋದರರೇ ಅದು ಹೇಳಿ ಮುಗಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಜೀವನ ಚರಿತ್ರೆ ಒಂದೊಂದು ಭಾಗವನ್ನು ಕೂಡ ಅರಿತು ಹೇಳುವುದಾದರೂ, ಪ್ರೀತಿಯ ಸಹೋದರರೇ, ಅದನ್ನು ಅರಿಯುವುದು ಬಹಳ ಒಂದು ಬೇಸರವಾದ ಸಂಗತಿಯಾಗಿದೆ. ಯಾಕಂತಂದರೆ ಒಂದು ವಿಷಯವನ್ನು ಉವೈಸುಲ್ ಕರ್ನಿ ರಲಿಯಲ್ಲಾಹು ಅನ್ಹುರವರ ಚರಿತ್ರೆ ಆಗಿರಬಹುದು. ಇಂಥ ಒಂದೊಂದು ಚರಿತ್ರೆ ಕೇಳುವಾಗ ಸಹೋದರರೇ ತುಂಬ ನೋವಾಗುತ್ತದೆ. ಯಾಕಂತಂದರೆ ಆ ಒಂದು ಚರಿತ್ರೆಗಳು ಕಣ್ಣಲ್ಲಿ ನೀರು ಬರಿಸುವಂತಹ ಚರಿತ್ರೆಗಳಾಗಿರುತ್ತದೆ. ಸಹೋದರರೇ, ಇನ್ಶಾ ಅಲ್ಲಾ ಇನ್ನು ಬರುವ ದಿನಗಳಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಲು ಇಚ್ಛಿಸುತ್ತೇನೆ. ಅದೇ ರೀತಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ಶಾ ಅಲ್ಲಾ ಮದ್ಹ್ ಸಾಂಗ್ಗಳು, ಅದೇ ರೀತಿ
ಪ್ರಭಾಷಣಗಳನ್ನು ಹಾಕಲು ನಾನು ಇಚ್ಛಿಸುತ್ತೇನೆ ಎಂದು ಹೇಳುತ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.